ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮಿಂಚಿನ ಸಂಚಲನ. ಅನಾಮಿಕಾ ತೋರಿಸಿದಂತಹ ಸ್ಥಳದಲ್ಲಿ ಉತ್ಖನನ ಶುರುವಾಗಿದೆ. 23 ಕಡೆ ಶವವನ್ನ ಹುಡುಕಲಿಕ್ಕೆ ಮುಂದಾಗಿರುವಂತ ಎಸ್ಐಟಿ. ಮಿಂಚಿನ ಸಂಚಲನ. ಅನಾಮಿಕಾ ತೋರಿಸಿದಂತಹ ಸ್ಥಳದಲ್ಲಿ ಉತ್ಖನನ ಶುರು. 23 ಕಡೆಯಲ್ಲಿ ಶವವನ್ನ ಹುಡುಕ್ಲಿಕ್ಕೆ ಮುಂದಾಗಿರುವಂತಹ ಎಸ್ಐಟಿ. ಪುತ್ತೂರಿನ ಎಸಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಈ ಒಂದು ಉತ್ಖನನ. 13ಕ್ಕೂ ಹೆಚ್ಚು ಕಾರ್ಮಿಕರಿಂದ ಗುರುತು ಜಾಗಗಳಲ್ಲಿ ಉತ್ಖನನ. ಮೂಳೆ ಶವಗಳಿಗೆ ಹುಡುಕಾಡ್ತಾ ಇರುವಂತಹ ಎಸ್ಐಟಿ ಟೀಮ್. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಸಾಕಷ್ಟು ಬೆಳವಣಿಗೆಗಳು ಬದಲಾವಣೆಗಳನ್ನ ಮಾಡ್ತಾ ಇದೆ. ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವನ್ನ ಪಡಿತಾ ಇದೆ ಈ ಒಂದು ಪ್ರಕರಣ. ನಿನ್ನೆ ಏನಾಗಿತ್ತು? ನಿನ್ನೆ ಮಹಜರನ್ನ ಮಾಡಲಾಗಿತ್ತು. ಆತ ತೆಗೆದುಕೊಂಡು ಬಂದಂತಹ ಆ ಒಂದು ತಲೆಯ ಬುರುಡೆ ಎಲ್ಲಿಂದ ಆತ ತೆಗೆದುಕೊಂಡು ಬಂದ ಅಂತ ಹೇಳಿ ಸ್ಥಳ ಮಹಜರು ಮಾಡಲಾಯಿತು. ಆ ಸ್ಥಳ ಮಹಜರು ಮಾಡಬೇಕಾದ್ರೆ ಆತನನ್ನ ಜೊತೆಗೆ ಕರ್ಕೊಂಡು ಹೋಗಿರುವಂತಹ ಪೊಲೀಸರು ಸಾಕಷ್ಟು ಬಿಗಿ ಭದ್ರತೆಯನ್ನ ಕೊಟ್ಟಿದ್ರು. ಹಿಂದೆ 3 ಜೀಪ್ ಪೊಲೀಸರದಿತ್ತು. ಹಾಗೆ ಸಾಕಷ್ಟು ಭದ್ರತೆಯನ್ನ ನೀಡಿ ಆ ಒಂದು ದೂರುದಾರನನ್ನ ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ತದಾದ ನಂತರ ಆತ ಇನ್ನೂ ಸಾಕಷ್ಟು ವಿಚಾರಗಳನ್ನ ಎಸ್ಐಟಿ ಟೀಮ್ ನೊಂದಿಗೆ ಹಂಚಿಕೊಂಡಿದ್ದ. ಆತ ಕಾರಿಂದ ಇಳಿದ ತಕ್ಷಣ ಶುರುವಾಗಿರುವಂತಹ ವಿಡಿಯೋ ರೆಕಾರ್ಡಿಂಗ್. ಆತ ಆ ಒಂದು ಸ್ಥಳದಿಂದ ಹೊರಗೆ ಹೋದ ನಂತರ ಆ ಒಂದು ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಮಾಡಲಾಗಿದೆ. ಅಂದ್ರೆ ಇಂಚಿಂಚು ಮಾಹಿತಿಯನ್ನ ಎಲ್ರಿಗೂ ಕೂಡ ಕೊಡ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡ ಹಾಗೂ ದೂರುದಾರನ ಮುಖವನ್ನ ಹಾಗೂ ಪರಿಚಯವನ್ನ ಯಾರಿಗೂ ಗುರುತು ಸಿಗದಂತೆ ಗೌಪ್ಯತೆಯಿಂದ ಕಾಪಾಡಿಕೊಂಡು ಬಂದಿರುವಂತಹ ಎಸ್ಐಟಿ ತನಿಖಾ ತಂಡ ನಿನ್ನೆ ಆತ ಆ ಒಂದು ತಲೆಬುರುಡೆಯ ಜೊತೆಗೆ 20ಕ್ಕೂ ಹೆಚ್ಚು ಕಡೆಯಲ್ಲಿ ತಾನು ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಶವಗಳಿರುವಂತಹ ಜಾಗವನ್ನ ತೋರಿಸಿದ್ದ. ಆಗ ನಿನ್ನೆ ಸ್ವಲ್ಪ ಲೇಟ್ ಆಯ್ತು ಎನ್ನುವಂತಹ ಕಾರಣಕ್ಕೆ ಗುರುತು ಮಾಡಿ ಇಟ್ಟುಕೊಂಡು ಅದಕ್ಕೆ ನಾಕಾಬಂದಿಯನ್ನ ಹಾಕಿ ಅಲ್ಲಿಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡಿರುವಂತಹ ಎಸ್ಐಟಿ ತನಿಖಾ ತಂಡ ಇವತ್ತು ಬೆಳಿಗ್ಗೆ ಹೊರಟಿದೆ. ಉತ್ಖನನ ಮಾಡಲಿಕ್ಕೆ ಶುರು ಮಾಡಿದೆ. ಬೆಳ್ಳಂಬೆಳಿಗ್ಗೆ ಹೋಗಬೇಕಾಗಿತ್ತು. ಆದರೆ ಪುತ್ತೂರಿನ ಎಸಿ ಆಗಿರುವಂತಹ ವರ್ಗೀಸ್ ಸ್ಟೆಲ್ಲಾ ವರ್ಗೀಸ್ ಅವರು ಇಲ್ಲ, 10:30 ನಂತರ ನಾನು ಆಫೀಸಿಗೆ ಬರೋದು, ಆಫೀಸಿಗೆ ಬಂದ ಮೇಲೆ ಹೋಗೋದು ಅಂತ ಹೇಳಿರುವಂತಹ ಕಾರಣಕ್ಕಾಗಿ ಸ್ವಲ್ಪ ಲೇಟ್ ಆಗಿ ಈ ಒಂದು ಉತ್ಖನನ ಕಾರ್ಯಕ್ರಮ ಶುರುವಾಗಿದೆ. ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಮಿಂಚಿನ ಸಂಚಲನ ಮೂಡಿದೆ. ಅನಾಮಿಕಾ ತೋರಿಸಿದಂತಹ ಸ್ಥಳಗಳಲ್ಲಿ ಈಗ ಉತ್ಖನನ ಶುರು ಮಾಡಲಾಗಿದೆ. ಕಂದಾಯ ಇಲಾಖೆ, ಹಾಗೆ ಅರಣ್ಯ ಇಲಾಖೆ, ಹಾಗೆ ವಿಧಿವಿಜ್ಞಾನಾಧಿಕಾರಿಗಳು, ಪೊಲೀಸರು, ಸರ್ಕಾರಿ ವೈದ್ಯರು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಉತ್ಖನನ ಕೆಲಸವನ್ನು ಮಾಡಲಾಗ್ತಾ ಇದೆ. ಮೂಳೆ ಮತ್ತು ಕುರುಹುಗಳಿಗೆ ಸಾಕಷ್ಟು ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಯಾವಾಗ ಬೇಕಾದ್ರೂ ಹೊರಗೆ ಬರುವಂತಹ ಸತ್ಯ ಇದು. ಎಸ್ ವೀಕ್ಷಕರೇ, ಯಾವಾಗ ಬೇಕಾದ್ರೂ ಹೊರಗೆ ಬರುವಂತಹ ಸತ್ಯ ಇದಾಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಮೂಳೆಗಳನ್ನ ಹೊರಗೆ ತೆಗೆಯಲಿದ್ದಾರೆ. ಆಗ ಕಾದು ನೋಡಬೇಕಾಗಿದೆ ಯಾರು ಅಪರಾಧಿ ಅಂತ ಒಂದು ಶವಗಳು ಬೆಟ್ಟು ಮಾಡಿ ತೋರಿಸ್ತವೆ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.